ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ 1200 kg ಸಹಜ ಹೈಡ್ರಾಲಿಕ್ ಕೆಪಾಸಿಟಿ ಇರೋದ್ರಿಂದ 24 HP PTO ಇರೋದ್ರಿಂದ ಹೈಟ್ ಒಂದು ಲೆವೆಲ್ ಕರೆಕ್ಟ್ ಇರೋದ್ರಿಂದ मेरा ट्रैक्टर मेरी कहानी। ನಮಸ್ಕಾರ, ನಾನು ಪ್ರಕಾಶ್ ಮಲ್ಲಿಕಾರ್ಜುನ್ ಜುಲ್ಪಿ, ಬಿಜಾಪುರ ಡಿಸ್ಟಿಕ್ ಚಡ್ಚನ್ ತಾಲೂಕವ್ರು ಮಾತಾಡೋದು. ನಂದು ಟೋಟಲ್ 10 ಎಕರೆ ಜಮೀನು ಐತಿ. 10 ಎಕರೆದಾಗ 6 ಎಕರೆ ದ್ರಾಕ್ಷಿ ಐತಿ, 4 ಎಕರೆ ಕಬ್ಬು ಐತಿ. ಅಂದ ಎಲ್ಲ ಟ್ಯಾಕ್ಟ್ರಿಗಿಂತ ಈ ಟ್ಯಾಕ್ಟ್ರ್ ವಿಶೇಷತೆ ಏನದ ಅಂದ್ರೆ ಯಾವ ಟ್ಯಾಕ್ಟ್ರಲ್ಲಿ ಇರ್ಲಾರ್ದಂತೂ ಚಾಲು ಮಾಡಿದ್ರೆ ಟ್ಯಾಕ್ಟ್ರ್ ಸ್ಟಾರ್ಟ್ ಆಗ್ಯೋದಿಲ್ಲ ಅಂದಂಗೆ. ಫೈರಿಂಗ್ ಭಾಳ ಸ್ಮೂತ್ ಇರೋದ್ರಿಂದ ಏನೂ ಕಿರಿಕಿರಿ ಆಗಂಗಿಲ್ಲ. ಮನುಷ್ಯ ಗಾಡಿ ಡ್ರೈವಿಂಗ್ ಮಾಡೋಕೆ ಮನುಷ್ಯ ಬ್ಯಾಸರ ಬರೋದಿಲ್ಲ. ಅದರಿಂದ ಭಾಳ ಅನುಕೂಲ ಆಗೈತಿ. ನಾ ತೋಟದಿಂದ ಚಡ್ಚಂಡ್ ಕೊಂಟಿದ್ದೆ. ಚಡ್ಚಂಡ್ ಹೋಗೋ ಟೈಮ್ದಾಗ 9 ಟ್ಯಾಕ್ಟ್ರ್ ಇಂಥ ಹೊಸ ಡೆಲಿವರಿ ನಡೆದಿವು, ಪೂಜಾ ನಡಿ ಟೈಮ್ದಾಗ ನನ್ನ ಮಗ ಪಪ್ಪ ಇಲ್ಲಿ ಟ್ಯಾಕ್ಟ್ರ್ ಮಕ್ಕಳು ನಿಂತ ನೋಡತ್ತಂದು ನನ್ನ ಮಗ ಅಲ್ಲಿ ಕರ್ಕೊಂಡು ಹೋದ. ನೋಡೋಣ ಪಪ್ಪ, ಇದನ್ನು ನಮ್ಗೆ ಯೂಸ್ ಆಗ್ತದೆ ನನ್ನ ಮಗ ಹೇಳ್ಯಾನ. ಇದನ್ನೂ ಒಂದು ಟ್ಯಾಕ್ಟ್ರ್ ಅವತ್ತೇ ನಾ ಖರೀದಿ ಮಾಡ್ಕೊಂಡು ಬಂದೀನಿ. ಈ ಟ್ರ್ಯಾಕ್ಟ್ರದ್ದು ಇನ್ನೊಂದು ವಿಶೇಷತೆ ಏನದಂದ್ರೆ ಬೇರೆ ಕಂಪ್ನಿಯಾಗ ಯಾವಕ ಇಲ್ಲ. 1200 kg ಸಹಜ ಹೈಡ್ರಾಲಿಕ್ ಕೆಪಾಸಿಟಿ ಇರೋದ್ರಿಂದ ನೀರಿನ ಟ್ಯಾಂಕರ, ಟ್ರೇಲರ್ ಎಲ್ಲದಕ್ಕೆ ಯೂಸ್ ಮಾಡೋಕೆ ವಜ್ಜಿ ಎತ್ತಕ್ಕೆ ಭಾಳ ಅನುಕೂಲ ಐತಿ. ಈ ಟ್ಯಾಕ್ಟ್ರ 28 HP ಇರೋದ್ರಿಂದ ಇದ್ರ PTO 24 HP ಐತಿ. 24 HP PTO ಇರೋದ್ರಿಂದ ಈ ಟ್ಯಾಕ್ಟ್ರ್ ರೂಟರ್ ಹೊಡ್ಯಾಕ, ಬೆತ್ತಾಕ, ದ್ರಾಕ್ಷಿ ಔಷಧ ಹಚ್ಚಿ ಜಾಸ್ತಿ ಸ್ಪ್ರೇ ಮಾಡ್ತದೆ. ಅದು ಎಲ್ಲದಕ್ಕೂ ಅನುಕೂಲ ಆಗ್ತದೆ ತೊಗೊಂಡಿನಿ. ಈ ಟ್ಯಾಕ್ಟ್ರದ್ದು ಇನ್ನೊಂದು ಏನದಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ಆರ್ನಿಗಳು, ದಿನ್ನಿ, ಖಡ್ಡ ಅಂಥವೆಲ್ಲ ಸಹಜ ದಾಟಿ ಹೋಗ್ತದೆ. ಈ ಟ್ಯಾಕ್ಟ್ರ್ ಕಬ್ಬನಾಗೂ ಯೂಸ್ ಆಗ್ತೈತಿ, ದ್ರಾಕ್ಷಿಗೂ ಯೂಸ್ ಆಗ್ತದೆ, ತೊಗರಿಯಾಗೂ ಹೊಡ್ಯಾಕ ಬರ್ತದೆ, ಹರಗಾಕ ಬರ್ತದೆ, ಬಿತ್ತಾಕ ಬರ್ತದೆ. ಎಲ್ಲ ಒಂದು ಲೆಕ್ಕ ಹಾಕಿದ್ರೆ ಎಲ್ಲದಕ್ಕೆ ಚಲೋ ಪದ್ಧತಿ ಟ್ಯಾಕ್ಟರ್ ಅಂದ್ರೆ ಮಹೇಂದ್ರ ಕಂಪನಿ 305 ಆರ್ಚರ್. ಈ 305 ಆರ್ಚರ್ ಟ್ಯಾಕ್ಟ್ರ ಹೈಟ್ ಒಂದು ಲೆವೆಲ್ ಕರೆಕ್ಟ್ ಇರೋದ್ರಿಂದ ದ್ರಾಕ್ಷಿಯಾಗ, ಕಬ್ಬನಾಗ, ತೊಗರಿಯಾಗ ಎಲ್ಲ ಕಡೆ ಬೋದಿಗೆ ಹಾಕಕ್ಕೂ ಬರ್ತೈತಿ, ಗಳೆ ಹೊಡ್ಯಾಕೂ ಎಲ್ಲದಕ್ಕೂ ಅನುಕೂಲ ಆಗ್ತೈತಿ. ಈ ಟ್ರ್ಯಾಕ್ಟರ್ಗೆ ಪವರ್ ಸ್ಟೇರಿಂಗ್ ಇರೋದ್ರಿಂದ ಈಸಿ ಟರ್ನ್ ಆಗ್ತದೆ, ಈಸಿ ಹೊಳತದೆ. 1999ನೇ ಇಸ್ವಿಯಾಗ ನಮ್ಮ ತಂದೆಯವರು ಒಂದು ಟ್ರ್ಯಾಕ್ಟರ್ 575 ಭೂಮಿಪುತ್ರ ಟ್ರ್ಯಾಕ್ಟರ್ ತೊಗೊಂಡ್ರು. ಆಮೇಲೆ ನಾನು 4 ಟ್ರ್ಯಾಕ್ಟರ್ ತೊಗೊಂಡ. ನಾನು ಇದೇ ಟ್ರ್ಯಾಕ್ಟರ್ ತೊಗೊಂಡಿನಿ. ಹೊಳ್ಳಿ ನನ್ನ ಮಗನು 305 ಆರ್ಚರ್ ಟ್ರ್ಯಾಕ್ಟರ್ ತೊಗೊಂಡ. ಮಹೇಂದ್ರ ಟ್ರ್ಯಾಕ್ಟರ್ ಟಪ್ ಅರ್ಧಮ್.